ನಮಸ್ಕಾರ ಎಲ್ಲರಿಗೂ. ನಾವೀಗಾಗಲೇ ಅತಿಯಾಗಿ ಆಲೋಚನೆ ಮಾಡೋದ್ರಿಂದ ಏನೇನು ತೊಂದರೆ ಆಗ್ತಾಯಿದೆ ಅನ್ನೋದನ್ನು ನೋಡಿದ್ವಿ. ಈಗ ಅದರ ಮುಂದುವರೆದ ಭಾಗವನ್ನು, ಈ ಒಂದು ಸಮಸ್ಯೆಯಿಂದ ನಾವು ಶಾಶ್ವತವಾಗಿ ಹೊರಗಡೆ ಬರಲಿಕ್ಕೆ ಅನುಕೂಲ ಆಗುವಂತಹ ಒಂದು ಸತ್ಯವಾದ ಘಟನೆಯನ್ನು ಹೇಳ್ತೀನಿ. ಅದಕ್ಕಿಂತ ಪೂರ್ವದಲ್ಲಿ ಈ ಅತಿಯಾಗಿ ಆಲೋಚನೆ ಮಾಡೋದರಿಂದ ಏನೇನು ತೊಂದರೆ ಆಗ್ತಾಯಿದೆ ಅನ್ನೋದ್ರ ಕುರಿತಾಗಿ ಒಂದು ಸ್ವಲ್ಪ ಮಾಹಿತಿಯನ್ನು ನೋಡೋಣ. ನೀವು ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಉದ್ಯೋಗಸ್ಥರಾಗಿರ್ಬೋದು, ನೀವು ಯಾರೇ ಆಗಿರಿ, ಯಾವುದೇ ಕ್ಷೇತ್ರದಲ್ಲಿರಿ, ಯಾವುದೇ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡುವಂಥ ವ್ಯಕ್ತಿಗಳು ನೀವು ಆಗಿರ್ರಿ, ಇವತ್ತಿನ ಈ ಒಂದು ಸಮಾಜದಲ್ಲಿ, ಈ ಒಂದು ಸಿಚುವೇಷನಲ್ಲಿ ಹೊರಗಡೆ ಯಾವ ಒಬ್ಬ ಮನುಷ್ಯನು ಕೂಡ ಶಾಂತಿಯಿಂದ ಸಮಾಧಾನದಿಂದ ಇದ್ದಾನಂತ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಅಷ್ಟರ ಮಟ್ಟಿಗೆ ನಾವೆಲ್ಲರೂ ಕೂಡ ಮಾನಸಿಕವಾಗಿ ಗೊಂದಲಕ್ಕೆ ಒಳಗಾಗಿ ಬ್ಯುಸಿಯಾಗಿಬಿಟ್ಟಿದ್ದೀವಿ. ಏನು ತೊಂದರೆ ಆಗ್ತಾಯಿದೆ ಆ್ಯಕ್ಚುಲಾಗಿ, ಇವತ್ತು ಅತಿಯಾಗಿ ಆಲೋಚನೆ ಮಾಡ್ತಾ ಇರೋದ್ರಿಂದ ನಮ್ಮ IQ ಲೆವೆಲ್ ಕಡಿಮೆ ಆಗ್ತಾಯಿದೆ, ನಮ್ಮ ಮೆದುಳಿನ ಕಾರ್ಯಕ್ಷಮತೆ ಕಡಿಮೆ ಆಗ್ತಾಯಿದೆ, ನಮ್ಮ ತಿಳುವಳಿಕೆ ಕಡಿಮೆ ಆಗ್ತಾಯಿದೆ, ನಮ್ಮ ಬುದ್ಧಿವಂತಿಕೆ ಕಡಿಮೆ ಆಗ್ತಾಯಿದೆ, ನಮ್ಮ ಜೀವನದ ಬೆಳವಣಿಗೆ ಕಡಿಮೆ ಆಗ್ತಾಯಿದೆ, ನಮ್ಮ ಜೀವನದ ಕುಂಠಿತಕ್ಕೆ ನಾವೇ ಕಾರಣ ಆಗ್ತಾಯಿದ್ದೀವಿ. ಇದಕ್ಕೆಲ್ಲ ಒಂದೇ ಒಂದು ಮೇನ್ ರೀಸನ್ ಯಾವುದಪ್ಪ ಅಂತ ಹೇಳಿದ್ರೆ, ಅದು ಅತಿಯಾಗಿ ಆಲೋಚನೆ ಮಾಡುವ ಬುದ್ಧಿ. ಇವತ್ತು ನೋಡ್ರಿ, ಅತಿಯಾಗಿ ಆಲೋಚನೆ ಮಾಡ್ತಾ ಇರೋದು ನಮ್ಮ ಜೀವನದಲ್ಲಿ. ಈಗ ನೋಡ್ರಿ, ಲೈಫ್ ಅಂದಮೇಲೆ ಒಳ್ಳೆಯ ಸಿಚುವೇಶನ್ನು ಇರುತ್ತೆ, ಕೆಟ್ಟದ್ದು ಇರುತ್ತೆ, ಒಳ್ಳೆಯ ಘಟನೆಯೂ ಇರ್ತವೆ, ಕೆಟ್ಟ ಘಟನೆಯೂ ಇರ್ತವೆ. ಹಾಗಾಗಿ ನಾವು ಏನು ಮಾಡ್ತಾಯಿದ್ದೀವಿ, ಕಳೆದು ಹೋದದ್ದನ್ನೇ ಅಥವಾ ಮುಂದಾಗೋದ್ರ ಬಗ್ಗೆ ಇವೆರಡೂ ವಿಷಯದ ಕುರಿತು ಅತಿಯಾಗಿ ನಾವು ಆಲೋಚನೆ ಮಾಡ್ತಾ ವರ್ತಮಾನದ ನಿಜವಾದ ಸವಿಯನ್ನು ಅನುಭವಿಸೋದನ್ನು ಬಿಡ್ತಾ ಇದ್ದೀವಿ. ಅದರಲ್ಲಿ ಏನು ಸುಖ ಇದೆ, ಅದರಲ್ಲಿ ಏನು ಹ್ಯಾಪಿನೆಸ್ ಇದೆ, ಅದರಲ್ಲಿ ಏನು ನೆಮ್ಮದಿ ಇದೆ ಅನ್ನೋದನ್ನು ಬಿಟ್ಟು ನಾವು ಬರೀ ಹಿಂದಾಗಿದ್ದು ಅಥವಾ ಮುಂದಾಗೋದ್ರ ಬಗ್ಗೆ ವಿಚಾರ ಮಾಡಿ ಈ ಹೊತ್ತಿನ ಅದ್ಭುತವಾದ ಕ್ಷಣವನ್ನು, ಸುಂದರವಾದ ಜೀವನವನ್ನು ನಾವಿವತ್ತು ಹಾಳು ಮಾಡ್ಕೋತಾ ಇದ್ದೀವಿ. ಏನಾಗ್ತಾಯಿದೆ ಇವತ್ತು, ಅತಿಯಾಗಿ ನಾವು ಆಲೋಚನೆ ಮಾಡ್ತಾ ಇರೋದರಿಂದ ನಮಗೆ ಸರಿಯಾಗಿ ರಾತ್ರಿ ನಿದ್ದೆ ಬರೋದಿಲ್ಲ, ನಿದ್ರೆ ಸಮಸ್ಯೆ ಇವತ್ತು ಆಗ್ತಾಯಿದೆ. ಆಮೇಲೆ ಹೇಳಿದ್ದೇನೆ, ನಾವು ಪದೇ ಪದೇ ಹೇಳ್ತಾ ಇರ್ತೀವಿ, ದುಃಖಕ್ಕೆ ಒಳಗಾಗ್ತಾ ಇರ್ತೀವಿ. ಯಾವಾಗ ನಾವು ಈ ಎಲ್ಲ ಮಾನಸಿಕ ಒತ್ತಡ, ಆಮೇಲೆ ಓವರ್ ಥಿಂಕಿಂಗ್ ಮಾಡ್ತಾ ಇರ್ತೀವಲ್ಲ, ರಾತ್ರಿ ಸರಿಯಾಗಿ ನಿದ್ದೆ ಬರೋದಿಲ್ಲಲ್ಲ, ಈ ಎಲ್ಲ ಸಮಸ್ಯೆಗಳು ನಿಮ್ಮ ತಲೆಯಲ್ಲಿರುವಂಥ ಆಲೋಚನೆಗಳು 5 ವರ್ಷ 10 ವರ್ಷಗಳಿಂದ ಇರ್ಬೋದು. ಇದೇನಾದರೂ ಈ ಒಂದು ಅತಿಯಾಗಿ ಆಲೋಚನೆ ಮಾಡುವಂಥ ಒಂದು ಬುದ್ಧಿ ನಿಮ್ಮಲ್ಲಿ 10 ವರ್ಷ 15 ವರ್ಷ 20 ವರ್ಷ ಈ ರೀತಿ ಇದು ಕಂಟಿನ್ಯೂ ಆಗ್ತಾ ಹೋಯ್ತಪ್ಪ ಅಂತ ಹೇಳಿದ್ರೆ, ಇದೇ ಮಾನಸಿಕ ಒತ್ತಡ ದೈಹಿಕ ಒತ್ತಡವಾಗಿ ಪರಿಣಾಮ ಬೀರಿಬಿಡುತ್ತೆ. ಮೆಂಟಲ್ ಸ್ಟ್ರೆಸ್ ಹೋಗಿ ಫಿಸಿಕಲ್ ಸ್ಟ್ರೆಸ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಏನೇನು ಸಮಸ್ಯೆಗಳು ಬರ್ತಾವಪ್ಪ ನಮಗಂತ ಹೇಳಿದ್ರೆ, ನಮಗೆ BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಬ್ಯಾಕ್ ಪೇನ್ ಆಗಿರ್ಬೋದು, ಲೋವರ್ ಬ್ಯಾಕ್ ಪೇನ್ ಆಗಿರ್ಬೋದು, ಅಪ್ಪರ್ ಬ್ಯಾಕ್ ಪೇನ್ ಆಗಿರ್ಬೋದು, ಕೀಲುಗಳ ಸಮಸ್ಯೆ ಬಗ್ಗೆ ಹೇಳ್ತಾ ಇದ್ದೀನಿ. ಈ ರೀತಿ ಹಲವಾರು ನಮ್ಮ ದೇಹದಲ್ಲಿ ಇವತ್ತು ಏನೇನು ಸಮಸ್ಯೆಗಳು ಆಗ್ತಾಯಿದೆ, ಅದೆಲ್ಲದಕ್ಕೂ ಮೇನ್ ರೀಸನ್ ಅಂತಂದರೆ ನಾವು ನಮ್ಮ ತಲೆಯಲ್ಲಿ ಮಾಡತಕ್ಕಂಥ ಅತಿಯಾದ ಆಲೋಚನೆ, ಮಾನಸಿಕ ಒತ್ತಡ ಅಂತ ಹೇಳ್ಬೋದು. ಹಾಗಾಗಿ ಇವತ್ತು ನಿಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ, ಈ ಅತಿಯಾಗಿ ಆಲೋಚನೆ ಮಾಡುವ ಬುದ್ಧಿಯಿಂದ, ಅತಿಯಾಗಿ ಆಲೋಚನೆ ಮಾಡುವ ಪ್ರವೃತ್ತಿಯಿಂದ ನಾವು ಯಾವ ರೀತಿ ಹೊರಗಡೆ ಬರಬೇಕು, ಈ ಒಂದು ವಿಷಯದ ಕುರಿತಾಗಿ ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ ನಿಮಗೆ. ಏನಪ್ಪ ಅಂತ ಹೇಳಿದ್ರೆ, ಈ ಕಥೆಯನ್ನು ನೀವು ಪೂರ್ತಿಯಾಗಿ ಕೇಳಿದ ನಂತರ ಆಹಾ ಎಂತಹ ಅದ್ಭುತವಾದ ವಿಡಿಯೋ ಸಿಕ್ತು ಅಂತ ನೀವು ಹೇಳ್ತೀರಿ. ಅಷ್ಟೊಂದು ಅದ್ಭುತವಾಗಿ ನಿಮ್ಮ ಜೀವನದ ಮೇಲೆ ಸಕಾರಾತ್ಮಕವಾದ ಪರಿಣಾಮವನ್ನು ಬೀರುವಂಥ ಕಥೆ ಇದು. ನಿಮ್ಮ ಆಲೋಚನೆಗಳ ಮೇಲೆ ಸಕಾರಾತ್ಮಕವಾದ ಪರಿಣಾಮವನ್ನು ಬೀರುವಂಥ ಕಥೆ ಇದು. ಹಾಗಾಗಿ ಈ ಒಂದು ಕಥೆಯನ್ನು ಕ್ಲಿಯರಾಗಿ ಕೇಳಿಸ್ಕೊಡ್ರಿ. ಈ ಒಂದು ಕಥೆಯ ಸಾರಾಂಶವನ್ನು ನಿಮ್ಮ ಜೀವನದಲ್ಲಿ ನೀವು ಒಂದು ಸ್ವಲ್ಪ ಇದರ ಬಗ್ಗೆ ಅರ್ಥ ಮಾಡಿಕೊಂಡು ಇದರಿಂದ ನಾವು ಯಾವ ರೀತಿ ಹೊರಗಡೆ ಬರಬೇಕು, ಹೊರಗಡೆ ಬರಲಿಲ್ಲ ಅಂತಂದರೆ ಏನೇನು ತೊಂದರೆ ಆಗತ್ತೆ ಅನ್ನೋದರ ಕುರಿತಾಗಿ ಇವತ್ತು ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಒಂದು ಸ್ವಲ್ಪ ನೋಡೋಣ. ಏನಪ್ಪ ಅಂತ ಹೇಳಿದ್ರೆ, ಹ್ಯಾರಿ ಹೂಡಿನಿ ಅನ್ನೋಂಥ ಒಬ್ಬ ಜಾದೂಗಾರ ಇದ್ದ. ಆ ಜಾದೂಗಾರ ಏನು ಮಾಡ್ತಾ ಇದ್ದಪ್ಪ ಅಂತ ಹೇಳಿದ್ರೆ, ಕಳ್ತನ ಮಾಡ್ತಾ ಇದ್ದ. ಅವನನ್ನು ಜೈಲಿನ ಸಿಬ್ಬಂದಿಗಳು, ಅಧಿಕಾರಿಗಳು ಜೈಲಿಗೆ ಹಾಕ್ತಾ ಇದ್ರಲ್ಲ, ಜೈಲಿಗೆ ತೊಗೊಂಡೋಗಿ ಏನು ಹಾಕ್ತಾ ಇದ್ರಲ್ಲ, ಅವನನ್ನು ಯಾವುದೇ ಜೈಲಿಗೆ ತೊಗೊಂಡೋಗಿ ಹಾಕಿದರೂ ಕೂಡ ಆತ ಏನು ಮಾಡ್ತಿದ್ದ ಅಂತ ಹೇಳಿದ್ರೆ, ಆ ಜೈಲಿನಿಂದ ತಪ್ಪಿಸ್ಕೊಂಡು ಬರ್ತಾ ಇದ್ದ ವಿತಿನ್ 24 hours. ಯಾವುದೇ ದೊಡ್ಡ ಜೈಲಿಗೆ ಹಾಕಿದರೂ ಕೂಡ ಆ ಜೈಲಿನ ಬೀಗವನ್ನು ಓಪನ್ ಮಾಡಿ ಆ ಜೈಲಿನಿಂದ ತಪ್ಪಿಸ್ಕೊಂಡು ಬಂದುಬಿಡ್ತಿದ್ದ. ಯಾವ ರೀತಿಪ್ಪ ಅಂತ ಹೇಳಿದ್ರೆ, ಅವನ ಬೆಲ್ಟಲ್ಲಿ ಅವನೊಂದು ಫ್ಲೆಕ್ಸಿಬಲ್ ಸ್ಟೀಲಿನ ಕಡ್ಡಿ ಇಟ್ಕೊಂಡಿರ್ತಿದ್ದ. ಅವನು ಯಾವುದೇ ಒಬ್ಬ ಜೈಲಿನ ಸಿಬ್ಬಂದಿಗಳು ಕೂಡ ಅದನ್ನು ತೊಗೊಂಡು ಯಾವುದೇ ಜೈಲಿಗೆ ಹಾಕಿದರೂ ಕೂಡ ಆ ಸ್ಟೀಲಿನ ಕಡ್ಡಿಯ ಸಹಾಯದಿಂದ ಆತ ಏನು ಮಾಡ್ತಿದ್ದ, ಆ ಜೈಲಿನ ಬೀಗದ ಕೀಯನ್ನು ಓಪನ್ ಮಾಡಿ ಹೊರಗಡೆ ತಪ್ಪಿಸ್ಕೊಂಡು ಬರ್ತಿದ್ದ.
ಇದೇ ಒಂದು ಕಲೆಯಿದ್ದ ಈ ಒಂದು ಕಲೆಯಿಂದ ಅವ ಪ್ರಸಿದ್ಧಿಯನ್ನು ಪಡ್ಕೊಂಡ್ಬಿಟ್ಟಿದ್ದ, ಪ್ರಸಿದ್ಧಿ ಆಗಿಬಿಟ್ಟಿದ್ದ. ಹ್ಯಾರಿ ಹೂಡಿನಿನ ಯಾವ ದೊಡ್ಡ ಜೈಲಿಗೆ ಹಾಕಿದ್ರು ಕೂಡ ಅವನನ್ನು ಬಂಧಿಸುವಂಥ ಲಾಕ್ ನಮ್ಮಲ್ಲಿ ಇಲ್ಲವೇ ಇಲ್ಲ. ಅವನೊಬ್ಬ ತುಂಬ ದೊಡ್ಡ ಜಾದೂಗಾರ. ಎಂಥ ಜೈಲಿಗೆ ದೊಡ್ಡ ಬೀಗದ ಕೈ ಇದ್ದಲ್ಲಿ ಹಾಕಿದ್ರು ಕೂಡ ಅವನು ಹೊರಗಡೆ ಬಂದು ಬಿಡ್ತಾನೆ ಅಂಥೇಳಿ ತುಂಬ ದೊಡ್ಡ ಪ್ರಸಿದ್ಧಿಯನ್ನು ಪಡ್ಕೊಳ್ತಾ ಹೋಗಿದ್ದ. ಈಗ ಒಂದು ಸಲ ಏನಾಯಿತು, ಒಂದು ದೊಡ್ಡ ಜೈಲಿನ ಒಬ್ಬ ಅಧಿಕಾರಿಗೆ ಈ ಒಂದು ಹ್ಯಾರಿ ಹೂಡಿನ ಸ್ಟೋರಿ ಕಿವಿಗೆ ಬಿತ್ತು. ಇಲ್ಲ, ಮತ್ತು ಈ ರೀತಿ ಒಬ್ಬ ಕಳ್ಳ ಇದ್ದಾನೆ, ಒಬ್ಬ ಜಾದೂಗಾರ ಇದ್ದಾನೆ, ಅವನನ್ನು ಯಾವ ಜೈಲಿಗೆ ಹಾಕಿದರೂ ಕೂಡ ಆತ ಆ ಜೈಲಿನಿಂದ ತಪ್ಪಿಸ್ಕೊಂಡು ಬಂದುಬಿಡ್ತಾನೆ. ಜಾಸ್ತಿ ಹೊತ್ತು ಅವನಲ್ಲಿ ಇರೋದೇ ಇಲ್ಲ. ಆ ಬೀಗದ ಹೇಗಾದರೂ ಮಾಡಿ ಆ ಬೀಗದ ಕೈನ ಓಪನ್ ಮಾಡಿ ಹೊರಗಡೆ ಬಂದು ಬಿಡ್ತಾನೆ ಅನ್ನುವಂಥ ಒಂದು ಸುದ್ದಿ ಅವನ ಕಿವಿಗೆ ಬಿತ್ತು, ಒಬ್ಬ ಅಧಿಕಾರಿ ಕಿವಿಗೆ. ಅವನು ಏನು ಮಾಡ್ದ, ಅವನ ಕರೆಸ್ರಿ ಅಂಥೇಳಿ ಆ ಹ್ಯಾರಿ ಹೂಡಿಯನ್ನನ್ನು ಹಿಡ್ಕೊಂಡು ಬಂದರು. ಹಿಡ್ಕೊಂಡು ಬಂದು ಅವನಿಗೆ ಒಂದು ಚಾಲೆಂಜ್ ಕೊಟ್ಟರು, ನಿನ್ನನ್ನು ಈ ಜೈಲೊಳಗಡೆ ಹಾಕ್ತೀವಿ, ನೀನು ಹೊರಗಡೆ ಬರ್ತೀಯಾ ಇದರಲ್ಲಿ ಅಂಥೇಳಿ. ಹೊರಗಡೆ ಬರ್ತೀನಿ ಅಂತ ಹೇಳ್ದ ಆತ. ಸೊ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಅಲ್ಲಿರೋ ಊರು ಜನ ಎಲ್ಲ ಸೇರಿದ್ರು. ಆಮೇಲೆ ಹ್ಯಾರಿ ಹೂಡಿನ ಮೇಲೆ ಅವನಿಗೆ ತುಂಬ ವಿಶ್ವಾಸ ಇತ್ತು. ಯಾಕಂದರೆ ಈಗ ಅವನು ನೂರಾರು ಜೈಲಿನ ಬೀಗವನ್ನು ತೆಗೆದು ಹೊರಗಡೆ ಬಂದುಬಿಟ್ಟಿದ್ದ. ಹಾಗಾಗಿ ಇದೇನು ಒಂದು ದೊಡ್ಡ ಮಹಾ ಇದು. ಖಂಡಿತವಾಗಲೂ ಈ ಒಂದು ಜೈಲಿನ ಲಾಕನ್ನು ಓಪನ್ ಮಾಡಿ ನಾನು ಹೊರಗಡೆ ಬಂದೇ ಬರ್ತೀನಿ ಅಂತ ವಿಶ್ವಾಸ ಅವನ ಮೇಲೆ ಅವನಿಗಿತ್ತು. ಅವನಿಗಿಂತ ಹೆಚ್ಚಾಗಿ ಆ ಊರಿನ ಜನತೆಯ ಮೇಲಿತ್ತು. ಯಾಕಂದರೆ ಈಗಾಗಲೇ ಇವನು ಈ ರೀತಿ ಕೆಲಸ ಮಾಡಿ ಪ್ರಸಿದ್ಧಿಯನ್ನು ಪಡ್ಕೊಂಡು ಬಿಟ್ಟಿದ್ನಲ್ಲ. ಹಾಗಾಗಿ ಆಯಿತು ಅಂಥೇಳಿ ಅವನಿಗೆ 1 ಗಂಟೆ ಸಮಯವನ್ನು ಕೊಟ್ಟು, 1 ಗಂಟೆಯಲ್ಲಿ ನೀನು ಹೊರಗಡೆ ಬರಬೇಕಂತೇಳಿ ಸಮಯವನ್ನು ಕೊಟ್ಟು ಅವನನ್ನು ಜೈಲಿನ ಒಳಗಡೆ ಹಾಕಿದ್ರು. ಜೈಲಿನ ಒಳಗಡೆ ಹಾಕುವಾಗ ಆ ಜೈಲಿನ ಒಬ್ಬ ಅಧಿಕಾರಿ ಆ ಹ್ಯಾರಿ ಹೂಡಿನ ಕಿವಿಯಲ್ಲಿ ಒಂದು ಮಾತು ಹೇಳ್ದ. ಏನು ಹೇಳ್ದ, ಇದು ಜಗತ್ತಿನ ಅತ್ಯಂತ ಶಕ್ತಿಶಾಲಿಯಾದ ಮತ್ತು ಆಧುನಿಕವಾದಂಥ ಬೀಗದ ಕೈ ಐತಿ. ಈ ಒಂದು ಬೀಗವನ್ನು ನಿನ್ನ ಕೈಲಿ ತೆಗಿಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಕಿವಿಯಲ್ಲಿ ಗುಟ್ಟು ಹೇಳ್ದಂಗೆ ಸೂಕ್ಷ್ಮವಾಗಿ ಅವನ ಕಿವಿಗೆ ಸೂಕ್ಷ್ಮವಾಗಿ ತಿಳಿಸ್ದ. ಇದು ಜಗತ್ತಿನ ಅತ್ಯಂತ ಶಕ್ತಿಶಾಲಿಯಾದ ಮತ್ತು ಆಧುನಿಕತೆಯಿಂದ ಕೂಡಿದಂಥ ಒಂದು ಬೀಗದ ಕೈ ಐತಿ. ಈ ಒಂದು ಬೀಗದ ಕೈಯನ್ನು ನಿನ್ನ ಕೈಲಿ ತೆಗಿಯೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಮಾತನ್ನು ಪದೇ 3 ಬಾರಿ ರಿಪೀಟ್ ಮಾಡಿ ಹೇಳಿ ಅವನನ್ನು ಜೈಲು ಒಳಗಡೆ ಹಾಕಿದ. ಸೊ ಇವನು ಹ್ಯಾರಿ ಹೂಡಿನಿ ಈಗಾಗಲೇ ಹಲವಾರು ಬೀಗದ ಕೀಲಿಗಳನ್ನ ತೆಗೆದು ಪ್ರಸಿದ್ಧಿ ಹೊಂದಿರೋದ್ರಿಂದ ಇವನ ಮೇಲೆ ಇವನಿಗೆ ವಿಶ್ವಾಸ ಇರೋದ್ರಿಂದ ಏನಾದರೂ ಆಗಲಿ ಅಂತೇಳಿ ಒಳಗಡೆ ಹೋದ. ಕದ ಹಾಕಿದ್ರು, ಡೋರ್ ಹಾಕಿ ಈಗ ಏನಪ್ಪ ಅಂತಂದರೆ ಅವನಿಗೆ ಅವಕಾಶವನ್ನು ಕೊಟ್ಟರು. ಸಮಯ ಶುರುವಾಯಿತು. ಹ್ಯಾರಿ ಹೂಡಿನೀಗ ತನ್ನ ಮ್ಯಾಜಿಕ್ ಟ್ರಿಕ್ಕನ್ನು ತೋರಿಸುವಂಥ ಒಂದು ಸರದಿ ಬಂದೇ ಬಿಡ್ತು. ಏನಪ್ಪ ಶುರು ಮಾಡ್ದ. ಅವನು ಏನು ಸೊಂಟದಲ್ಲಿ ಅವನು ಬೆಲ್ಟಲ್ಲಿ ಒಂದು ಫ್ಲೆಕ್ಸಿಬಲ್ ಸ್ಟೀಲಿನ ಕಡ್ಡಿ ಏನು ತುರುಕಿ ಇಟ್ಕೊಂಡಿರ್ತಿದ್ದ, ಅದರ ಸಹಾಯದಿಂದ ಅದನ್ನು ತೆಗಿಲಿಕ್ಕೆ ಶುರು ಮಾಡ್ದ. 10 ನಿಮಿಷ, 15 ನಿಮಿಷ, ಅರ್ಧ ನಿಮಿಷ ಆಯಿತು. ಅರ್ಧ ಗಂಟೆ ಆಯಿತು. ಅರ್ಧ ಗಂಟೆ ಆದ ನಂತರ ಅವನ ಮೇಲೆ ಅವನಿಗಿರುವಂಥ ವಿಶ್ವಾಸ ಸ್ವಲ್ಪ ಮಟ್ಟಿಗೆ ಹಂತವಾಗಿ ಕಡಿಮೆ ಆಗ್ತಾ ಬಂತು. ಯಾಕಂದರೆ ಅವನಿಗೆ ಒಂದು 5-10 ನಿಮಿಷದ ಕೆಲಸ ಇದಾಗಿದ್ದರೂ ಕೂಡ ಬೇರೆ ಜೈಲುಗಳಲ್ಲಿ ಈ ಒಂದು ಜೈಲಲ್ಲಿ ಅರ್ಧ ಗಂಟೆ ಆದರೂ ಅದನ್ನು ತೆಗಿಯೋಕೆ ಓಪನ್ ಮಾಡೋಕೆ ಆಗ್ತಾ ಇಲ್ವಲ್ಲ ಅನ್ನುವಂಥ ಫೀಲು ಅವನಲ್ಲಿ ಕಾಡ್ತಾ ಇತ್ತು. ಅರ್ಧ ಗಂಟೆ ಆಯಿತು, 45 ನಿಮಿಷ ಆಯಿತು, 1 ಗಂಟೆ ಆಗೋದ್ರಲ್ಲಿ 50% ಅವನ ಮೇಲೆ ಅವನ ವಿಶ್ವಾಸ ಕಂಪ್ಲೀಟಾಗಿ ಅರ್ಧಕ್ಕರ್ಧ ಕರಿಗೆ ಹೋಗಿಬಿಟ್ಟಿತ್ತು. ನನ್ನ ಕೈಲಿ ಇದನ್ನು ತೆಗಿಯೋಕ್ಕಾಗುತ್ತೋ ಇಲ್ಲವೋ ಅಂತ ಚಿಂತೆಗೆ ಒಳಗಾಗಿಬಿಟ್ಟ. ಆದರೂ ಅವನ ಪ್ರಯತ್ನವನ್ನು ಬಿಡಲೇ ಇಲ್ಲ. ಟ್ರೈ ಮಾಡ್ತಾನೇ ಇದ್ದ. 1.5 ಗಂಟೆ ಆಯಿತು, 2 ಗಂಟೆ ಆಗುವಷ್ಟರಲ್ಲಿ 2.5 ಗಂಟೆ ಆಗುವಷ್ಟರಲ್ಲಿ ಕಂಪ್ಲೀಟಾಗಿ ಬೆವರನ್ನ ಬೆಂದಿದ್ದು ಸೋಲನ್ನು ಒಪ್ಕೊಂಡ್ಬಿಟ್ಟ. ನನ್ನ ಕೈಲಿ ಸಾಧ್ಯ ಆಗಲಿಲ್ಲ, ಈ ಬೀಗದ ಕೈ ತೆಗ್ಯಾಕೆ ನನ್ನ ಕೈಲಿ ಆಗಲಿಲ್ಲ, ನಾನು ಸೋತ್ಬಿಟ್ಟೆ, ನನಗೆ ಅವಮಾನ ಆಯ್ತು ಅಂಥೇಳಿ ಅವಮಾನದಿಂದ ಆ ಡೋರನ್ನು ಲಾಕನ್ನು ಹಿಡ್ಕೊಂಡು ಕಂಬಿಗಳನ್ನ ಹಿಡ್ಕೊಂಡು ಜೋರಾಗಿ ಪ್ರೆಸ್ ಮಾಡಿಬಿಟ್ಟ. ವಿಚಿತ್ರ ಏನಂತಂದರೆ ಆ ಜೈಲಿನ ಡೋರು ಲಾಕೇ ಆಗಿರಲಿಲ್ಲ. ಆವಾಗ ಅವನು ಏನು ಗಮನಿಸ್ದ ಅಂತ ಹೇಳಿದ್ರೆ, ಈ ಡೋರ್ ಲಾಕ್ ಆಗಿರಲಿಲ್ಲಲ್ಲ ಇದು ಅಂಥೇಳಿ ಆವಾಗ ಅವನಿಗೆ ಅದು ಗಮನಕ್ಕೆ ಬಂತು. ಸೊ ಜೈಲಿನ ಸಿಬ್ಬಂದಿ ಒಳಗಡೆ ಕಳಿಸುವಾಗಲೇ ಆ ಡೋರ್ ಲಾಕ್ ಆಗಿದೆಯೋ ಇಲ್ಲೋ ಅಂತ ಈತ ನೋಡ್ಕೊಂಡು ಬಿಟ್ಟಿದ್ರೆ ಗೊತ್ತಾಗ್ಬಿಡ್ತಾ ಇತ್ತು. ಡೋರ್ ಲಾಕ್ ಆಗಿದೆಯೋ ಇಲ್ವೋ ಅಂತ ಆವಾಗಲೇ ಒಂದು ಸಲ ನೋಡಿಬಿಟ್ಟಿದ್ರೆ ಅವನಿಗೆ ಗೊತ್ತಾಗ್ಬಿಡ್ತಾ ಇತ್ತು. ಅವನು ನೋಡಿರಲಿಲ್ಲ. ಇಲ್ಲಿ ನಾವೆಲ್ಲರೂ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಎಲ್ಲಿ ಗೊತ್ತಾ,
ಆ ಜೈಲಿನ ಇಲ್ಲಿ ನಾವೆಲ್ಲರೂ ಗಮನಿಸಬೇಕಾಗಿರುವಂಥ ಮುಖ್ಯವಾದ ಅಂಶ ಏನು ಗೊತ್ತಾ? ಏನಪ್ಪ ಅಂತ ಹೇಳಿದ್ರೆ, ಆ ಜೈಲಿನ ಲಾಕು ಆ್ಯಕ್ಚುಲಿ ಲಾಕ್ ಆಗಿದ್ದು ಎಲ್ಲಿ ಗೊತ್ತಾ? ಹ್ಯಾರಿ ಹೂಡಿನಿಯ ತಲೆಯಲ್ಲಿ. ಯಾವ ರೀತಿ ಅಂತ ಹೇಳಿದ್ರೆ, ಜೈಲಿನ ಒಳಗಡೆ ಪ್ರವೇಶ ಮಾಡುವಾಗ ಜೈಲಿನ ಅಧಿಕಾರಿ ಇದು ಜಗತ್ತಿನ ಅತ್ಯಂತ ಶಕ್ತಿಶಾಲಿಯಾದ ಮತ್ತು ಆಧುನಿಕತೆಯಿಂದ ಕೂಡಿದ ಲಾಕ್ ಆಗೈತಿ, ಇದನ್ನು ನಿನ್ನ ಕೈಲಿ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಂಥ ಒಂದು ಮಾತೇನಿದೆ, ಅವನ ತಲೆಯಲ್ಲಿ ಅವನ ಮನಸ್ಸಲ್ಲಿ ಕಂಪ್ಲೀಟಾಗಿ ಹೊಕ್ಕು ಬಿಟ್ಟಿತ್ತು. ಅವನು ಬೀಗದ ಕೈ ತೆಗಿಯೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ಎಫರ್ಟ್ ಹಾಕ್ತಾ ಇದ್ದಾನೆ. ಬಟ್ ಅವನಿಗೆ ಅತಿಯಾಗಿ ಆಲೋಚನೆ ಮಾಡೋಕ್ಕೆ ಶುರು ಮಾಡಿ ಅವನ ಟ್ರಿಕ್ಕನ್ನೇ ಯೂಸ್ ಮಾಡದೆ ಮರೆತು ಬಿಟ್ಟಿದ್ದ ಅವನು. ಯಾಕಂದ್ರೆ ಮೈಂಡಲ್ಲಿ ಹೋಗಿ ಕೂತ್ಬಿಟ್ಟಿತ್ತು, ಇದು ಜಗತ್ತಿನ ಅತ್ಯಂತ ಶಕ್ತಿಶಾಲಿಯಾದ ಆಧುನಿಕತೆಯಿಂದ ಕೂಡಿದ ಲಾಕ್ ಆಗೈತಿ, ಇದು ನನ್ನ ಕೈಲಿ ತೆಗೋಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ರಲ್ಲ ಇವರು. ಆ ಒಂದು ವಿಷಯದ ಕುರಿತು ಪದೇ 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 ಆಲೋಚನೆ ಮಾಡ್ತಾ ತನ್ನ ನಿಜವಾದ ಎಫರ್ಟನ್ನಲ್ಲಿ ಹಾಕೋದು ಬಿಟ್ಟಿದ್ದ. ಏನಾಗಿತ್ತು, ಅವನ ಥಾಟು ಕಂಪ್ಲೀಟಾಗಿ ಆ ಜೈಲಿನ ಸಿಬ್ಬಂದಿ ಹೇಳಿದ ಮಾತಿನ ಮೇಲೆ ಕನ್ವರ್ಟ್ ಆಗಿತ್ತು. ಜೈಲು ಒಳಗಡೆ ಹೋಗೋದಕ್ಕಿಂತ ಮುಂಚೆನೇ ಡೋರಿನ ಲಾಕ್ ಓಪನ್ ಆಗಿದೆಯೋ ಇಲ್ಲೋ ಅಂತ ಮೊದಲೇ ನೋಡ್ಕೊಂಡು ಬಿಟ್ಟಿದ್ರೆ ಹ್ಯಾರಿ ಹೂಡಿಯನ ಮರ್ಯಾದೆ ಉಳಿತಾ ಇತ್ತು. ಸ್ನೇಹಿತರೆ, ಇದು ಬಾರಿ ಅವ್ರಿಗೆ ಅಷ್ಟೇ ಅಲ್ಲ, ಇದು ನಮಗೂ ಕೂಡ ನಿಮಗೂ ಅನ್ವಯಿಸ್ತೈತಿ. ನಮ್ಮ ಜೀವನದಲ್ಲೂ ಅಷ್ಟೇ, ನಮ್ಗೆ ಯಾರಾದರೂ ಏನಾದರೂ ಒಂದು ಮಾತು ಏನಾದರೂ ಹೇಳಿ ಹೋದರೆ ಅದೇ ವಿಷಯದ ಕುರಿತು ನಾವು ಪದೇ 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 ಓವರ್ ಥಿಂಕ್ ಮಾಡ್ತಾ ಕೂತ್ಕೊಂಡ್ಬಿಡ್ತೀವಿ. ನಮ್ಗೆ ಯಾರಾದರೂ ಏನಾದರೂ ಒಂದು ಮಾತಂದರೆ, ಇವ್ರು ಯಾಕೆ ನನಗೆ ಈ ರೀತಿ ಅಂದರು, ನಾನೇನು ಮಾಡಿದ್ದೆ, ಇವು ನನ್ನ ತಪ್ಪಿಲ್ಲ, ಅವ್ರು ಸರಿ ಇಲ್ಲ, ಇವರು ಸರಿ ಇಲ್ಲ ಅಂಥೇಳಿ ಅದೇ ಒಂದು ವಿಷಯದ ಕುರಿತು ಪದೇ 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 ಓವರ್ ಥಿಂಕಿಂಗ್ ಮಾಡಲಿಕ್ಕೆ ಶುರು ಮಾಡಿಬಿಡ್ತೀವಿ. ಅಥವಾ ಮುಂದಿನ ಭವಿಷ್ಯದ ಕುರಿತು ಆಲೋಚನೆ ಮಾಡ್ತೀವಿ. ಭವಿಷ್ಯದ ಕುರಿತು ಇನ್ನೂ ನಾಳೆ ಬಂದೇ ಇಲ್ಲ, ನಾಳೆ ಏನಾಗ್ಬಿಡುತ್ತೋ ಏನು, ನಾಳೆ ಹಾಗಾದರೆ ಏನು ಮಾಡೋದು, ನಾಳೆ ಹೀಗಾದರೆ ಏನು ಮಾಡೋದು, ನಾಳೆ ನನ್ನ ಕೆಲಸ ಸಕ್ಸಸ್ ಆಗಲಿಲ್ಲ ಅಂದರೆ ಏನು ಮಾಡೋದು, ನಾಳೆ ನಾನು ಬೆಳಿಲಿಲ್ಲ ಅಂದರೆ ಏನು ಮಾಡೋದು. ಈ ರೀತಿ ಹಲವಾರು ನಮ್ಮ ಜೀವನದ ವಿಚಾರಗಳ ಕುರಿತಾಗಿ ಪದೇ 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 ಆಲೋಚನೆ ಮಾಡ್ತಾ ಈ ಭೂತಕಾಲ ಮತ್ತು ಭವಿಷ್ಯತ್ ಕಾಲದಲ್ಲಿ ಬದುಕ್ತಾ ನಮ್ಮ ವರ್ತಮಾನದಲ್ಲಿರುವಂಥ ಅದ್ಭುತವಾದ ಶಕ್ತಿಯನ್ನು ನಾವು ಇವತ್ತು ಕಳ್ಕೊಳ್ತಾ ಇದ್ದೀವಿ ಸ್ನೇಹಿತರೆ, ಪ್ರಿಯ ವಿದ್ಯಾರ್ಥಿಗಳೇ. ಹಾಗಾಗಿ ಭೂತದಲ್ಲಿ ನಡೆದಿದ್ದನ್ನು ನಮ್ಮ ಕೈಲಿ ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಭವಿಷ್ಯದಲ್ಲಿ ಏನಾಗುತ್ತೋ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಭವಿಷ್ಯದ ಕುರಿತು ಆಲೋಚನೆ ಮಾಡೋದು ಟೋಟಲಿ ವೇಸ್ಟ್. ಯಾಕಂದರೆ ಅದನ್ನು ನಾವು ಕ್ರಿಯೇಟ್ ಮಾಡ್ಕೋಬೋದು. ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೋದು? ನಮ್ಮ ಫ್ಯೂಚರ್ನ ವರ್ತಮಾನದಲ್ಲಿ ಬದುಕಿ ಇವತ್ತಿನ ಈ ಒಂದು ಸ್ಥಿತಿಯನ್ನು ನಾವು ಸುಂದರವಾಗಿ ನಮಗೆ ಬೇಕಾದ ರೀತಿಯಲ್ಲಿ ರಚನೆ ಮಾಡಿಕೊಂಡು ಸರಿಯಾಗಿ ನಾವು ಬಳಸ್ಕೊಂಡ್ರೆ ನಮ್ಮ ಭವಿಷ್ಯ ಕೂಡ ಆಟೋಮೆಟಿಕ್ಕಾಗಿ ನಾವು ಅಂದುಕೊಂಡ ರೀತಿಯಲ್ಲಿ ತುಂಬ ಕ್ಲಿಯರಾಗಿ ಸುಂದರವಾಗಿ ಇರುತ್ತೆ. ನಾವು ಅದನ್ನು ಬಿಟ್ಟು ಹಾಗಾದರೆ ಏನು ಮಾಡೋದು, ಹಿಂಗಾದರೆ ಏನು ಮಾಡೋದು, ಅವ್ರು ಅದನ್ನು ಮಾಡಿದರು, ಇವ್ರು ಇದನ್ನು ಮಾಡಿದರು, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರು ತಪ್ಪು ಇವ್ರು ತಪ್ಪು ಅಂತೇಳಿ ಮೈಂಡನ್ನು ಕಂಪ್ಲೇಂಟ್ ಬಾಕ್ಸ್ ಅನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈ ಭೂತ ಭವಿಷ್ಯದಲ್ಲಿ ಅತಿಯಾಗಿ ಆಲೋಚನೆ ಮಾಡ್ತಾ ಇರೋದನ್ನು ಏನಾಗುತ್ತೆ ಗೊತ್ತಾ? ನಮ್ಮ ಬದುಕಿನಲ್ಲಿ ನಮಗೆ ಎದುರಾಗುವಂಥ ಎಷ್ಟೋ ಅವಕಾಶಗಳು ಮುಚ್ಚಿ ಹೋಗಿಬಿಡಾಕತ್ತವೆ. ಹೊರಗಡೆ ಸಾವಿರಾರು ಅವಕಾಶಗಳಿದ್ದರೂ ಕೂಡ ಜೀವನದಲ್ಲಿ ನಾವು ಮುಂದೆ ಬರಲಿಕ್ಕೆ ಈ ಭೂತ ಭವಿಷ್ಯದಲ್ಲಿ ಬದುಕ್ತಾ ಇರೋದನ್ನು ಅತಿಯಾಗಿ ಆಲೋಚನೆ ಮಾಡ್ತಾ ಇರೋದನ್ನು ಯಾವಾಗಲೂ ಕೂಡ ಚಿಂತೆ, ಗೊಂದಲ, ಭಯ, ಗಾಬರಿ, ಆತಂಕಗಳು ನಮ್ಮಲ್ಲಿ ತುಂಬಿರೋದ್ರಿಂದ ಈ ಒಂದು ದೊಡ್ಡ ಸಮಸ್ಯೆಗೆ ನಾವು ಏನು ಸಿಲುಕು ಹಾಕ್ಕೊಂಡಿದ್ದೀವಲ್ಲ, ಈ ಒಂದು ಸಮಸ್ಯೆಗೆ ನಾವು ಇರೋದ್ರಿಂದನೇ ಇವತ್ತೇನಾಗ್ತಾ ಇದೆ, ನಮ್ಮ ಫ್ಯೂಚರು ನಮಗೆ ಗೊತ್ತಿಲ್ಲದಂಗೆ ಅದು ಹಾಳಾಗ್ತಾ ಇದೆ. ಅದು ಆಗಬಾರ್ದಪ್ಪ ಅಂತಂದರೆ ಈ ಹ್ಯಾರಿ ಹೂಡಿನಿ ಥರ ಯಾರೋ ಒಬ್ಬರು ಬಂದು ಏನೋ ನಮಗೆ ಹೇಳಿದ್ರು ಅಂಥೇಳಿ ಆ ಒಂದು ವಿಚಾರವನ್ನು ತಲೆ ಒಳಗಡೆ ಇಟ್ಟುಕೊಂಡು ಪದೇ 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 ಆಲೋಚನೆ ಮಾಡ್ತಾ ಕೂತ್ಕೊಂಡು ಬಿಟ್ಟಿವಪ್ಪ ಅಂತಂದರೆ ನಿಮ್ಮೆಲ್ಲರ ಕತೆ ಕೂಡ ಹ್ಯಾರಿ ಹೂಡಿನಿ ಥರನೇ ಆಗತ್ತೆ. ಅದಕ್ಕೆ ಅದಾಗೋದು ಬೇಡ. ಯಾರು ಏನಾದರೂ ಹೇಳಲಿ, ನಾಳೆ ಏನಾದರೂ ಆಗಲಿ, ನಿನ್ನೆ ಏನಾದರೂ ಆಗಿರಲಿ, ನಾಳೆ ಏನಾದರೂ ಆಗಲಿ, ಅದೆಲ್ಲ ಬೇಡ. ಇವತ್ತನ್ನು ನಾವು ಸರಿ ಮಾಡ್ಕೊಳ್ಳೋಣ, ಇವತ್ತಿನ ಕಲರ್ಫುಲ್ ಮಾಡ್ಕೊಳ್ಳೋಣ, ಇವತ್ತನ್ನು ಚೆನ್ನಾಗಿ ಮಾಡ್ಕೊಳ್ಳೋಣ. ಇವತ್ತು ಚೆನ್ನಾಗಿತ್ತಂದರೆ ನಾಳೆ ಚೆನ್ನಾಗಿರುತ್ತೆ ಆಟೋಮೆಟಿಕ್ಕಾಗಿ. ಓಕೆನಾ? ಹಿಂದೆ ಏನು ನಡೆದಿರೋದು ಸತ್ಯ, ಮುಂದೆ ಏನು ನಡೆಯೋದು ಸತ್ಯ. ಆದರೆ ಇವೆರಡಕ್ಕಿಂತ ಹೆಚ್ಚಾಗಿ ನಮ್ಮ ಕಣ್ಣು ಮುಂದೆ ಇರೋ ಈಗ, ಈ ಕ್ಷಣ, ಇದೂ ನಿಜವಾದ ಸತ್ಯ. ಈ ನಿಜವಾದ ಸತ್ಯನ ಯಾರೂ ನಂಬೋದಿಲ್ಲ. ಕಣ್ಣು ಮುಂದೆ ಇರೋ ಈಗ, ಈ ಕ್ಷಣ ನಂಬಿ ಬದುಕೋದಿದೆಯಲ್ಲ, ಅಂದರೆ ಯೋಚನೆ ಮಾಡದೆ ಬದುಕೋದಿದೆಯಲ್ಲ, ಅದೇ ನಿಜವಾದ ಬದುಕು. ಆ ಥರ ಬದುಕೋ ತಾಕತ್ತಿರೋರಿಗೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಉಪ್ಪಿಟ್ಟು ಸಿನಿಮಾದಲ್ಲಿ ಒಂದು ಮಾತಿದೆ, ಉಪೇಂದ್ರ ಅವರು ಹೇಳ್ತಾರೆ, ಕಣ್ಣು ಮುಂದೆ ಉಪ್ಪಿಟ್ಟಿಟ್ಕೊಂಡು ನಾಳೆ ಒಬ್ಬಟ್ಟು ಸಿಗುತ್ತಾ ಅಂತ ಯೋಚನೆ ಮಾಡ್ತಾರಲ್ಲ, ಅಂಥವ್ರ ಲೈಫೆಲ್ಲ ಎಡವಟ್ಟಿ ಅಂತ ಹೇಳ್ತಾರವ್ರು. ಅದು 100ಕ್ಕೆ 1000% ಕರೆಕ್ಟ್. ಅದು ಕಣ್ಣು ಮುಂದೆ ಇವತ್ತು ಉಪ್ಪಿಟ್ಟಿದೆ, ನಮಗೆ ಅದನ್ನು ಎಂಜಾಯ್ ಮಾಡಬೇಕು ನಾವು. ಅದನ್ನು ಬಿಟ್ಟು ನಾಳೆ ನನಗೆ ಹೋಳಿಗೆ ಸಿಗುತ್ತದಲ್ಲೋ, ನನಗೆ ನಾಳೆ ಪಾಯಸ ಸಿಗುತ್ತದಲ್ಲೋ ಅಂತ ಯೋಚನೆ ಮಾಡ್ತಾ ಈ ಉಪ್ಪಿಟ್ಟಿನ ನಿಜವಾದ ಸ್ವಾದವನ್ನು ಕಳ್ಕೊಳ್ತಾ ಇದ್ದೀವಿ. ಕಾರಣ ನಾಳೆಯ ಕುರಿತು ನಮ್ಮ ನಮ್ಮ ಆಲೋಚನೆ ಅಲ್ಲಿಗೆ ಹೋಯಿತು. ಹಾಗಾಗಿ ಆಗೋದು ಬೇಡ. ಸೊ ನಮ್ಮ ಮನಸ್ಸು ಇಲ್ಲೇ ಇರಬೇಕಪ್ಪ. ಈ ಕ್ಷಣದ ಹೊತ್ತನ್ನು ನಾವು ನಿಜವಾಗ್ಲೂ ನಾವು ಅನುಭವಿಸ್ಬೇಕಂತಂದರೆ ಏನು ಮಾಡಬೇಕು ಅನ್ನೋದು ಈಗಾಗಲೇ ನಿಮಗೆ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಮೈಂಡ್ಫುಲ್ನೆಸ್ಸನ್ನು ಪ್ರಾಕ್ಟೀಸ್ ಮಾಡಬೇಕು. ಏನಪ್ಪ ಮೈಂಡ್ಫುಲ್ನೆಸ್ಸು?
ನಮ್ಮ ದೇಹ ಏನು ಕೆಲಸ ಮಾಡ್ತಾ ಇರ್ತದೋ ನಮ್ಮ ಮನಸ್ಸು ಕಂಪ್ಲೀಟಾಗಿ ಅಲ್ಲೇ ಇರಬೇಕು. ನಾವು ಮಾಡುವ ಪ್ರತಿಯೊಂದು ಕೆಲಸವನ್ನು ಚೈತನ್ಯಪೂರ್ವಕವಾಗಿ ಅರಿವಿನಿಂದ ಜಾಗೃತಿಯಿಂದ ಮಾಡಬೇಕು. ಬೆಳಗ್ಗೆ ನೀವೆದ್ರಿ, ಕಸ ಗುಡ್ಸೋಕ್ಕೆ ಶುರು ಮಾಡಿದ್ರಿ, ಓಕೆನಾ, ನೀರು ಹಿಡಿತಾ ಇದ್ದೀರಿ, ನಿತ್ಯ ಕರ್ಮಾದಿಗಳನ್ನ ಮುಗಿಸ್ಕೊಳ್ತಾ ಇದ್ದೀರಿ, ಸ್ನಾನ ಮಾಡ್ತಾ ಇದ್ದೀರಿ, ಊಟ ಮಾಡ್ತಾ ಇದ್ದೀರಿ, ನೀರು ಕುಡಿತಾ ಇದ್ದೀರಿ, ವಾಕಿಂಗ್ ಮಾಡ್ತಾ ಇದ್ದೀರಿ, ಕೆಲಸ ಮಾಡ್ತಾ ಇದ್ದೀರಿ, ಹೊಲಕ್ಕೆ ಹೋಗ್ತಾ ಇದ್ದೀರಿ, ವಾಪಸ್ ನೀವು ಬರ್ತಾ ಇದ್ದೀರಿ, ಮತ್ತೆ ಕೆಲಸ ಮಾಡ್ತಾ ಇದ್ದೀರಿ. ಈ ರೀತಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನೀವು ಏನೇನು ಕೆಲಸ ಮಾಡ್ತಿರಲ್ಲ, ನಿಮ್ಮ ದೇಹ ಏನೇನು ಕೆಲಸ ಮಾಡ್ತಾ ಇರ್ತದಲ್ಲ, ನೀವು ಮಾಡುವ ಪ್ರತಿಯೊಂದು ಕೆಲಸವನ್ನು ಚೈತನ್ಯಪೂರ್ವಕವಾಗಿ ಅರಿವಿನಿಂದ ಜಾಗೃತಿಯಿಂದ ನಿಮ್ಮ ದೇಹ ಎಲ್ಲಿರ್ತದೋ ನಿಮ್ಮ ಮನಸ್ಸನ್ನು ಅಲ್ಲೇ ಇಟ್ಕೊಂಡು ಮಾಡಿದಾಗ ಕಂಪ್ಲೀಟಾಗಿ ಏನಪ್ಪ ಅಂತಂದರೆ ನೀವು ಪ್ರೆಸೆಂಟಿಗೆ ಬಂದುಬಿಡ್ತೀರಿ. ನಿಮ್ಮ ಮನಸ್ಸು ಓಡೋದಿಲ್ಲ, ನಿಮ್ಮ ಮನಸ್ಸು ಶಾಂತವಾಗಿ ಹೋಗಿಬಿಡುತ್ತೆ. ಈಗ ನೀವು ವಿದ್ಯಾರ್ಥಿಗಳಾಗಿದ್ದರೆ ನೀವು ಓದ್ತಾ ಇರ್ತೀರಿ, ಒಂದು 4-5 ಸಾಲ ಕರೆಕ್ಟಾಗಿ ನೀವು ಮನಸ್ಸಿಟ್ಟು ಓದಿರ್ತೀರಿ. ನೆಕ್ಸ್ಟ್ ಪ್ಯಾರ ಬಂದಾಗ ಮನಸ್ಸು ಆ ಕಡೆ ಈ ಕಡೆ ಹೋಗುತ್ತೆ. ಅವಾಗ ಮತ್ತು ವಾಪಸ್ ನೆನಪಿಸ್ಕೋಬೇಕು, ಇಲ್ಲ ನಾನು ಓದ್ತಾ ಇದ್ದೆ, ನನ್ನ ದೇಹ ಓದ್ತಾ ಇದೆ, ನಾನು ಇಲ್ಲೇ ಬರಬೇಕು. ಬರ್ರಿ ವಾಪಸ್ ಇಲ್ಲೇ ವಾಪಸ್ ಬರ್ರಿ. ಅದನ್ನು ಚೈತನ್ಯಪೂರ್ವಕವಾಗಿ ಹೋದ್ರಿ. ನೀವು ಬರಿತಾ ಇದ್ರೆ ಒಂದು ಅರ್ಧ ಪೇಜ್ ಕರೆಕ್ಟಾಗಿ ಅದ್ರ ಮೇಲೆ ಗಮನ ಇಟ್ಟು ಬರೆದಿರ್ತೀರಿ. ಅರ್ಧ ಪೇಜ್ ಆದಮೇಲೆ ಮತ್ತೆ ನಿಮ್ಮ ಮನಸ್ಸು ಭೂತ ಭವಿಷ್ಯದ ವಿಚಾರಗಳ ಹಿಂದೆ ಹೋಗುತ್ತೆ. ವಾಪಸ್ ತೊಗೊಂಬರ್ರಿ ಅದನ್ನು ವಾಪಸ್ ಇಲ್ಲೇ ತೊಗೊಂಬರ್ರಿ. ಅದನ್ನು ಚೈತನ್ಯಪೂರ್ವಕವಾಗಿ ಬರೀರಿ. ಈ ರೀತಿಯಾಗಿ ನಿಮ್ಮ ದೇಹ ಏನು ಕೆಲಸ ಮಾಡ್ತಾ ಇರ್ತದೋ ನಿಮ್ಮ ಮನಸ್ಸನ್ನು ಕಂಪ್ಲೀಟಾಗಿ ಅಲ್ಲೇ ತೊಗೊಂಡು ಬಂದು ಪ್ರಾಕ್ಟೀಸ್ ಮಾಡಿರಿ. ಆಟೋಮೆಟಿಕ್ಕಾಗಿ ಈ ಅತಿಯಾಗಿ ಆಲೋಚನೆ ಮಾಡುವ ಪ್ರವೃತ್ತಿಯಿಂದ ನೀವು ಗ್ಯಾರಂಟಿ ಹೊರಗಡೆ ಬರ್ತೀರ, ವರ್ತಮಾನದಲ್ಲಿ ಬದುಕ್ತೀರ. ನಿಮ್ಮ ಮನಸ್ಸು ಶಾಂತವಾಗುತ್ತೆ, ಮನಸ್ಸು ಓಡೋದಿಲ್ಲ, ಮನಸ್ಸು ನಿಂತು ಹೋಗುತ್ತೆ. ಯಾವಾಗ ನಿಮ್ಮ ಮನಸ್ಸು ವರ್ತಮಾನ ನಿಲ್ಲುತ್ತಲ್ಲ, ಆವಾಗ ನಿಮ್ಮ ಜೀವನದ ಆನಂದ, ನಿಮ್ಮ ಜೀವನದ ನೆಮ್ಮದಿ ಶುರು. ಸೊ ವಿಷಯ ತುಂಬ ಇಷ್ಟ ಆಗ್ತಾಯಿದೆ, ಎಲ್ಲರಿಗೂ ನಿಮಗೆ ಅನುಕೂಲ ಆಗ್ತಾಯಿದೆ ಅಂತ ಭಾವಿಸ್ತೀನಿ. ಹಾಗಾಗಿ ನಿಮ್ಮೆಲ್ಲರಿಗೂ ಹೇಳ್ಕೋದೇನಪ್ಪ ಅಂತಂದರೆ, ಸೊ ದಯಮಾಡಿ ಈ ಒಂದು ಧ್ಯಾನ ಕ್ರಾಂತಿ ಗೋವಿಂದ ಸವದತ್ತಿ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ತುಂಬ ಹೆಚ್ಚಿನ ಮಟ್ಟಕ್ಕೆ ಇದನ್ನು ಬೇರೆಯವರಿಗೆಲ್ಲ ಶೇರ್ ಮಾಡಿ. ಒಳ್ಳೆ ಮಾಹಿತಿಯನ್ನು ನಾನು ಹಾಕ್ತಾ ಇರ್ತೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದೇ ನನ್ನ ಉದ್ದೇಶ. ಸೊ ಎಲ್ಲರೂ ಕೂಡ ಧ್ಯಾನಕ್ಕೆ ಬರಲಿ ಅನ್ನೋದೇ ನನ್ನ ಉದ್ದೇಶ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.